ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು ಅಗ್ನಿವೀರ್ ಆರ್ಮಿಯ 36ನೇ ಅಫಿಷಿಯಲ್ ಮಾಡೆಲ್ ಪೇಪರನ್ನು ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಇದಕ್ಕಿಂತ ಮುಂಚೆ ನಾವು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ನಲ್ಲಿರುವಂತಹ 46 ಅಫಿಷಿಯಲ್ ಮಾಡೆಲ್ ಪೇಪರ್ಗಳ ಪೈಕಿ 35ಅನ್ನು ಸಾಲ್ವ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರುವಂಥದ್ದು. ನೀವು ಅವನ್ನೆಲ್ಲ ಕೂಡ ರೆಫರ್ ಮಾಡ್ಕೋಬಹುದು ಅಂತ ಹೇಳ್ತಾ, ಅದೇ ರೀತಿ ಈ ಒಂದು ಕ್ಲಾಸ್ನಲ್ಲಿ ನಾವು ಮ್ಯಾಥ್ಸ್ನ 15 ಪ್ರಶ್ನೆಗಳು ಮತ್ತು ರೀಸನಿಂಗ್ನ 5 ಪ್ರಶ್ನೆಗಳು, ಓವರ್ ಆಲ್ ಆಗಿ 20ಕ್ಕೆ 20 ಪ್ರಶ್ನೆಗಳನ್ನು ನಾವು ಯಾವ ರೀತಿ ಅಟೆಂಪ್ಟ್ ಮಾಡಬೇಕು ಎಕ್ಸಾಮ್ ಒಳಗೆ ಅಂತ ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾದರೆ ಯಾರು ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ. ಯಾರು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ, ಹಾಗಾದರೆ ಮೊದಲನೇ ಪ್ರಶ್ನೆ ಏನು ಹೇಳ್ತಾ ಇದೆ ನೋಡ್ತಾ ಹೋಗೋಣ. ಪ್ರಿಯಾಂಕಾ 25 ಪುಸ್ತಕಗಳನ್ನು ತಲಾ 9 ರೂಪಾಯಿಯಂತೆ 50 ಪೆನ್ನುಗಳನ್ನು ತಲಾ 6 ರೂಪಾಯಿಯಂತೆ ಖರೀದಿಸಿದಳು. ಎಲ್ಲ ಸ್ಟೇಷನರಿ ವಸ್ತುಗಳ ಸರಾಸರಿ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇದನ್ನು ನಾವು ಎರಡು ರೀತಿ ಮಾಡ್ಬೋದು, ಬಟ್ ನಿಮ್ಗೆ ಬೇಸಿಕ್ ಮೆಥಡಿಂದಾನೇ ಹೇಳ್ತೀನಿ, ತಿಳ್ಕೊಂಬಿಡ್ರಿ. ಬಹಳ ಸಿಂಪಲ್. ಒಂದು ಪುಸ್ತಕಕ್ಕೆ 9 ರೂಪಾಯಿ ಅಂದರೆ 25 ಪುಸ್ತಕಕ್ಕೆ ಎಷ್ಟಾಯ್ತಪ್ಪ? 225 ರೂಪಾಯಿ. ನಾವು ಸರಾಸರಿ ಹೆಂಗೆ ಕಂಡುಹಿಡ್ತೀವಿ? ಟೋಟಲ್ ಸಮ್, ಒಟ್ಟು ಮೊತ್ತ ಭಾಗಿಸು ಟೋಟಲ್ ನಂಬರ್, ಒಟ್ಟು ಸಂಖ್ಯೆ, ಟೋಟಲ್ ಮೊತ್ತವನ್ನು ತಗೋತೀವಿ, ಭಾಗಿಸು ಎಷ್ಟು ವಸ್ತುಗಳಿರ್ತಾವೆ ಅದರಿಂದ ಭಾಗಿಸ್ತೀವಿ, ರೈಟ್? ಈಗ ಇದರದ್ದು ಮೊತ್ತ ಆಯಿತು. ಈಗ ಒಂದು ಪೆನ್ನಿನ ಬೆಲೆ 6 ರೂಪಾಯಿ, ಇಂಥವು 50 ಪೆನ್ ಇದಾವೆ. ಹಾಗಾದರೆ 5 6 30, ಮುಂದೊಂದು 0 ಅಂತಂದ್ರೆ ಟೋಟಲ್ ಎಷ್ಟು ಆಯ್ತಪ್ಪ? 525 ರೂಪಾಯಿ ಟೋಟಲ್ ಮೊತ್ತ ಆಗಿರುವಂಥದ್ದು. ಭಾಗಿಸು, ಈಗ ಮೊತ್ತ ಕಂಡುಹಿಡ್ಕೊಂಡ್ವಿ. ಈಗ ವಸ್ತುಗಳು ಎಷ್ಟದಾವ ಅದರಿಂದ ನಾವೇನು ಮಾಡಬೇಕು? ಭಾಗಿಸ್ಬೇಕು. ಇಲ್ಲಿ 50 ಪೆನ್ನು, ಇಲ್ಲಿ 25 ಪುಸ್ತಕ ಅಂದ್ರೆ ಓವರ್ ಆಲ್ ಆಗಿ 75 ವಸ್ತುಗಳದಾವ. ಹಾಗಾದ್ರೆ 75ರಿಂದ ಭಾಗಿಸ್ತೀವಿ, ರೈಟ್? 25 3 75, 25 2 50, 2 ಉಳಿತು 25 1 25, 3 1 3, 3 7 21. ಹಾಗಾದರೆ ಪ್ರತಿಯೊಂದು ವಸ್ತುವಿನ ಬೆಲೆ ಎಷ್ಟಿತ್ತಪ್ಪ? 7 ರೂಪಾಯಿ ಇರುವಂಥದ್ದು. ಇದೇ ಸರಾಸರಿ ಆಗಿರುವಂಥದ್ದು, ರೈಟ್? ನೆಕ್ಸ್ಟ್ ಕ್ವಶನ್. 315, 120, 90 ಮತ್ತು 135ರ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ಹಾಗಾದರೆ ಸರಾಸರಿ ಹೆಂಗೆ ಕಂಡುಹಿಡಿತೀರಿ? ಒಟ್ಟು ಮೊತ್ತ ಭಾಗಿಸು ಒಟ್ಟು ಸಂಖ್ಯೆ, ರೈಟ್? ಹಾಗಾದರೆ 12 120 ಪ್ಲಸ್ 90 ಅಂದರೆ 210. ಎಷ್ಟಾಯ್ತಿದು? 210. 245, 345, 345, 350, 360, ಟೋಟಲ್ ಓವರ್ ಆಲ್ 660 ಆಯ್ತು. ಎಲ್ಲವನ್ನ ಕೂಡಿಸಿದ್ರೆ ಎಷ್ಟು ಬಂತಪ್ಪ? 660 ಬಂತು. ಎಷ್ಟು ಸಂಖ್ಯೆ ಇದಾವ? 1 2 3 4, 4ರಿಂದ ಭಾಗಿಸ್ತೀರಿ, ರೈಟ್? ಇನ್ನೇನು ಮಾಡೋದು? ಕಡ್ತಾ ಹೊಡಿದಷ್ಟ ಕೆಲಸ. 4 1 4, 2 ಉಳಿತು 4 6 24, 2 ಉಳಿತು 4 5 20 ಅಂತಂದ್ರೆ 165. ಆಪ್ಷನ್ 2 ಸರಿಯಾದ ಉತ್ತರ ಆಗಿರುವಂಥದ್ದು, ರೈಟ್? ನೆಕ್ಸ್ಟ್ ಕ್ವಶನ್. ವಾರ್ಷಿಕ 15% ಸರಳ ಬಡ್ಡಿಯಲ್ಲಿ 1465 ಮೊತ್ತಕ್ಕೆ 879 ರೂಪಾಯಿ ಬಡ್ಡಿ ಬರಲು ಎಷ್ಟು ವರ್ಷ ಬೇಕು? ಬೇಸಿಕ್ ಇಂದನೂ ಮಾಡ್ಬೋದು, ಡೈರೆಕ್ಟ್ ಏನೋ ಮಾಡ್ಬೋದು, ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಅನ್ಸದ ಅದನ್ನ ಮಾಡ್ಬೋದು. ಓಕೆ, ನಾನು ಬೇಸಿಕ್ ಇಂದಾನೆ ಹೇಳ್ತೀನಿ ನೋಡ್ರಿ, ತಿಳ್ಕೊಂಬಿಡ್ರಿ. ಓಕೆ, ಸಿಂಪಲ್ ಫಾರ್ಮುಲಾ ಅದ, ನಿಮ್ಮೆಲ್ಲರಿಗೂ ಗೊತ್ತದ. PTR ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು ಸರಳ ಬಡ್ಡಿ, ರೈಟ್? ಹಾಗಾದ್ರೆ ಅಸಲು ಎಷ್ಟದ? 1465 ರೂಪಾಯಿ. ಟೈಮು ಕಂಡುಹಿಡಿಬೇಕು. ಬಡ್ಡಿ ದರ 15% ಇದೆ, ಭಾಗಿಸು 100. ಹಿಂಗೆ ಮಾಡಿದಾಗ ಬಡ್ಡಿ ಎಷ್ಟು ಬಂದೈತಿ? 879 ರೂಪಾಯಿ ಬಡ್ಡಿ ಬಂದೈತಿ, ಹೌದಾ? ರೈಟ್. ಹಾಗಾದ್ರೆ ನಿಮ್ಗೆ ಎಲ್ಲೆಲ್ಲಿ ಕಡ್ತ ಹೋಗ್ತತಿ ಅಲ್ಲೆಲ್ಲಿ ಕಡ್ತಾ ಹೊಡೆದ್ಬಿಡ್ರಿ, ನಿಮ್ಮ ಲೆಕ್ಕ ಏನಾಗ್ತದ? ಮುಗ್ದ ಹೋಗ್ಬಿಡ್ತದ, ರೈಟ್? ನೋಡ್ರಿ, ಇಲ್ಲಿ 5 3 15, 5 20 100. ಓಕೆ, 5 4 20, 5 2 10, 4 ಉಳಿತು 5 9 45, 1 ಉಳಿತು 5 3 15, ರೈಟ್? ಓಕೆ, ಹಾಗಾದ್ರೆ 3ರಿಂದ ಕಟ್ತೊಳ್ರಿ. 3 2 6, 2 ಉಳಿತು 3 9 27, 3 3 9. 293ರಿಂದ 293 ಹೋತು. ಹಾಗಾದ್ರೆ ಟಿ ಕೆಳಗೆ ಏನು ಉಳಿದೈತಿ? ಈಗ 4 ಉಳಿದಿರುವಂಥದ್ದು. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಸಿಂಪಲ್. ನೀವು ಕಡತ ಎಷ್ಟು ಬೇಗ ಹೊಡಿತೀರಿ ಅಷ್ಟು ಬೇಗ ನಿಮ್ಮ ಲೆಕ್ಕ ಮುಗಿತದ. ಓಕೆ, ನೆಕ್ಸ್ಟ್ ಕ್ವಶನ್. ಸಿಂಪ್ಲಿಫಿಕೇಶನ್ ಕ್ವಶನ್ ಕೊಟ್ಟಿದ್ದಾರೆ. ಏನದ?
ಭಿನ್ನ ರಾಶಿಗಳನ್ನ ಕೂಡಿಸ್ಬೇಕು. ರೈಟ್, ಹಾಗಾದ್ರೆ ಭಿನ್ನ ರಾಶಿಗಳನ್ನ ಕೂಡಿಸ್ಬೇಕು, ಕಳಿಬೇಕು ಅಂದ್ರೆ ಛೇದ ಏನಿರಬೇಕು, ಸಮ ಇರಬೇಕು. ಛೇದ ಎರಡೂ ಕಡೆ ಸಮ ಅದಾವ, ಹಾಗಾದ್ರೆ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲೂ 8 ಅದ, ಇಲ್ಲೂ 8 ಅದ, ಕೆಳಗಡೆ ಏನ್ ಬರ್ತದಪ್ಪ, 8 ಬರ್ತದ. ರೈಟ್, ಹಾಗಾದ್ರೆ 20 + 15 ಅಂತಂದ್ರ 35. 35 ಭಾಗಿಸು 8 ಯಾವ ಆಪ್ಷನ್ ಕಾಣಿಸ್ತಾ ಇದೆ, ಆಪ್ಷನ್ 1 ಕಾಣಿಸ್ತಾ ಇದೆ. ಇದೇ ಸರಿಯಾದ ಉತ್ತರ ಆಗಿರುವಂತದ್ದು. ರೈಟ್, ನೆಕ್ಸ್ಟ್ ಕ್ವಶನ್. 21, 4 ಮತ್ತು 28ರ ಲಸ ಅ ಕಂಡುಹಿಡಿಯಿರಿ ಅಂತ ಹೇಳಿದ್ರ. ನೋಡ್ರಿ, ಲಸ ಕಂಡುಹಿಡಿಯಕ್ಕೆ ನಾನು ನಿಮಗೊಂದು ಮೆಥಡ್ ಹೇಳಿದೀನಿ. ಫಸ್ಟ್ ದೊಡ್ಡ ಸಂಖ್ಯೆ ತಗೋರಿ, ನಿಮ್ ಗೊತ್ತಾಗಿಬಿಡ್ತದೆ. 28 ನಾ ಬರೆದು ತೋರಿಸೋ ಅವಶ್ಯಕತೆ ಇಲ್ಲ. ದೊಡ್ಡ ಸಂಖ್ಯೆ 28 ಐತಿ. ಈ ಸಂಖ್ಯೆ ಏನಾಗಬೇಕು, ಎಲ್ಲದರಿಂದ ಬಾಹು ಹೋಗ್ಬೇಕು. 21ರಿಂದ ಬಾಹುಕತನ ಇಲ್ಲ, ಕ್ಯಾನ್ಸಲ್. ಹಾಗಾದ್ರೆ 28 ಎರಡ್ಲೆ 56 ತಗೋರಿ. 56 21ರಿಂದನೂ ಹೋಗ್ಬೇಕು, 4ರಿಂದನೂ ಹೋಗ್ಬೇಕು, 28ರಿಂದನೂ ಹೋಗ್ಬೇಕು. ಹಾಗಾದ್ರೆ 28 ಎರಡ್ಲೆ 56. 56 21ರಿಂದ ಹೋಗಂಗಿಲ್ಲ, ಇದನ್ನು ಕ್ಯಾನ್ಸಲ್ ಮಾಡಿ. ನೆಕ್ಸ್ಟ್ 28 ಮೂರ್ಲೆ, 28 ಮೂರ್ಲೆ, ಓಕೆ, 28 ಮೂರ್ಲೆ 84 ಬರ್ತದೆ. ಹೌದು ನೋಡ್ರಿ, 21 4ಲೆ 84, 4 21ಲೆ 84, 28 ಮೂರ್ಲೆ 84. ಹಾಗಾದ್ರೆ ಮೂರು ಸಂಖ್ಯೆಯಿಂದ ಬಾಹುಗತತಿ. ಇದರ ಲಸ ಆಗಿರುವಂಥದ್ದು. ಇಲ್ಲ ನೀವು ನಾರ್ಮಲ್ ಆಗಿ ಮಾಡ್ತೀರಿ ಅಂದ್ರೆ ಅದನ್ನು ಮಾಡ್ಬೋದು, ಬಟ್ ಅದೇನು ಅಷ್ಟೊಂದು ಏನು ಎಫೆಕ್ಟಿವ್ ಆಗಂಗಿಲ್ಲ. ಓಕೆ, ಎಲ್ಲದ್ರೊಳಗೆ ಕಾಮನ್ ಏನದಪ್ಪ, ಈಗ ಕಾಮನ್ ಏನೂ ಇಲ್ಲ. ಇದ್ರೊಳಗೆ 4 ಕಾಮನ್ ಅದ, 4 ತಗೋತೀರಿ. 21 ಆಸ್ ಇಟ್ ಈಸ್ ಬರ್ದ್ರಿ. 4 1 4, 4 7 28. ಇದ್ರೊಳಗೆ 7 ಕಾಮನ್ ಐತಿ, 7 ತಗೋತೀರಿ. 7 ಮೂರ್ಲೆ 21, 7 1ಲೆ 7. ಈಗ ಇಲ್ಲಿ 3 ಉಳಿತು, 1 1 1 ಬಂತು. ಇದನ್ನು ಗುಣಾಕಾರ ಮಾಡ್ತೀರಿ. 7 4ಲೆ 28, 28 ಮೂರ್ಲೆ 84. ಈಗೂ ಕೂಡ ನಿಮ್ದು ಏನು ಬರ್ತದ, ಅಷ್ಟೇ ಬರ್ತದ. ಬಟ್ ಇದನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ವಿಚಾರ ಮಾಡಬಹುದು. ರೈಟ್, ನೆಕ್ಸ್ಟ್ ಕ್ವಶನ್. ಇನ್ನೊಂದು ರೀತಿ ಯಾವ ರೀತಿ ವಿಚಾರ ಮಾಡ್ಬೋದು ನೋಡ್ರಿ. ಇದ್ರೊಳಗೆ 28 ಐತಂದ್ರ ಇದು ಲಸ ಯಾವಾಗ್ಲೂ ಬೆಸ ಸಂಖ್ಯೆ ಆಗೋದಿಕ್ಕೆ ಸಾಧ್ಯ ಇಲ್ಲ. ಒಂದ ಯಾವುದರೆ ಸಮಸಂಖ್ಯೆ ಇತ್ತಂದ್ರೆ ಲಸ ಏನಾಗ ಸಾಧ್ಯ ಇಲ್ಲ, ಬೆಸ ಸಂಖ್ಯೆ ಆಗೋದಿಕ್ಕೆ ಸಾಧ್ಯ ಇಲ್ಲ. ರೈಟ್, ಹಾಗಾದ್ರೆ ಇಲ್ಲಿ 4 ಇರೋದ್ರಿಂದ ಈ ಸಂಖ್ಯೆ 4ರಿಂದ ಬಾಗು ಹೋಗ್ಬೇಕು. ಹಾಗಾದ್ರೆ ಈ ಸಂಖ್ಯೆ ನೋಡ್ರಿ 4ರಿಂದ ಬಾಗು ಆಗಿಲ್ಲ. ಈ ರೀತಿಯಾಗಿ ಡೈರೆಕ್ಟ್ ಅನ್ನು ಕೂಡ ನೀವು ಏನ್ ಮಾಡ್ಬೋದು, ಆನ್ಸರ್ ಅನ್ನ ಚೂಸ್ ಮಾಡ್ಬೋದು. ರೈಟ್, ನೆಕ್ಸ್ಟ್ ಕ್ವಶನ್. ನೋಡ್ರಿ, ಇಲ್ಲಿ ಕೂಡಿಸು ಲೆಕ್ಕ ಕೊಟ್ರಂತಂದ್ರ ನೀವು ಪೂರ್ತಿ ಕೂಡಿಸ್ಕೋತ ಕುಂಡಿರ್ಬೇಡ್ರಿ. ಕೊನೆಯ ಸಂಖ್ಯೆ ನೋಡ್ರಿ, ಇಲ್ಲಿ ಎಲ್ಲ ಬೇರೆ ಬೇರೆ ಇರೋದ್ರಿಂದ ಕೊನೆಯ ಸಂಖ್ಯೆಯನ್ನ ಮಾತ್ರ ಏನ್ ಮಾಡ್ರಿ, ಚೆಕ್ ಮಾಡ್ರಿ. 5 4 9, 9 9 ಅಂದ್ರೆ 18. ಲಾಸ್ಟ್ 8 ಬರಬೇಕು. ಲಾಸ್ಟ್ 8 ಯಾವ ಆಪ್ಷನ್ ಒಳಗದ, ಆಪ್ಷನ್ 1 ಇದೇ ಸರಿಯಾದ ಉತ್ತರ ಆಗಿರುವಂತದ್ದು. ನೀವು ಪೂರ್ತಿ ಇದನ್ನೇನು ಕೂಡಿಸ್ಕೋತಾ ಕೂಡೋ ಅವಶ್ಯಕತೆ ಇಲ್ಲ. ನೀವು ಕೂಡಿಸಿದ್ರು ಕೂಡ ಅವಾಗ 180 ಬರ್ತದ. ಓಕೆ, ಇಲ್ಲೂ ಕೂಡ ಗಮನಿಸ್ರಿ, ಕೊನೆಯಲ್ಲಿ ಏನದಾವ ಎಲ್ಲ ಬೇರೆ ಬೇರೆ ಇರೋದ್ರಿಂದ ಇಲ್ಲೂ ಕೂಡ ಕೊನೆಯ ಸಂಖ್ಯೆಯನ್ನ ಮಾತ್ರ ಚೆಕ್ ಮಾಡ್ರಿ. ಮೊದಲಿಗೆ ಗುಣಾಕಾರ, ಆಮೇಲೆ ಮೈನಸ್. ಹಾಗಾದ್ರೆ 1 × 3 ಅಂದ್ರೆ 3. 3ರಾಗಿ 2 ಹೋದ್ರೆ 1 ಬರ್ಬೇಕು. ಲಾಸ್ಟ್ 1 1ನೇ ಆಪ್ಷನ್ ಒಳಗದ. ಇದೇ ಸರಿಯಾದ ಉತ್ತರ ಆಗಿರುವಂತದ್ದು. ಇದನ್ನು ಕೂಡ ನೀವು ಪೂರ್ತಿ ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲ. ರೈಟ್, ನೆಕ್ಸ್ಟ್ ಕ್ವಶನ್. 42% ಕನಿಷ್ಠ ರೂಪದಲ್ಲಿ ಭಿನ್ನ ರಾಶಿಯಾಗಿ ವ್ಯಕ್ತಪಡಿಸಿ. ಹಾಗಾದ್ರೆ ಯಾವ ರೀತಿ ಮಾಡ್ತೀರಿ? 42% ಅಂದ್ರೆ 42 ಭಾಗಿಸು 100. 2 21ಲೆ 2 50ಲೆ. ಹಾಗಾದ್ರೆ 21 ಭಾಗಿಸು 50 ಯಾವ ಆಪ್ಷನ್ ಇದೆ? ಆಪ್ಷನ್ 1 ಇದೆ. ಇದು ಕೂಡ ಸಿಂಪಲ್ ಆದಂತಹ ಕ್ವಶನ್. ಓಕೆ, 60 ಚಾಕ್ಲೇಟ್ಗಳಲ್ಲಿ 20% ಸೇವಿಸಲಾಗಿದೆ. ಉಳಿದಿರುವ ಚಾಕ್ಲೇಟ್ ಸಂಖ್ಯೆ 20% ಖಾಲಿ ಆಗೈತೆ ಅಂದ್ರೆ ಉಳಿದ 8% ಹೇಳ್ರಿ, 80%. ಸಿಂಪಲ್. ಹಾಗಾದ್ರೆ 10% ಅಂದ್ರೆ ಬಲಗಡೆಯಿಂದ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತೀರಿ. 10% ಅಂದ್ರೆ 6, 80% ಅಂದ್ರೆ 8 ಪಟ್ಟು. 8 6ಲೆ 48. ಡೈರೆಕ್ಟ್ ಇಷ್ಟ ನೀವು ವಿತೌಟ್ ಪೆನ್ ಸಾಲ್ವ್ ಮಾಡಬಹುದು. ಇಲ್ಲ ಸರ್ ನಮ್ಗೆ ಗೊತ್ತಾಗಿಲ್ಲ ಅಂದ್ರೆ 60 ಚಾಕ್ಲೇಟ್ ಇದ್ದು ಅದ್ರೊಳಗೆ 80% ಉಳಿದಿದಾವಂತಂದ್ರೆ 80% ತೆಗಿತೀರಿ. ಈ 2 0 ಇಂದ ಈ 2 0 ಹೋಯ್ತು. 8 6ಲೆ 48. ಈಗೂ ಕೂಡ ಏನಾಯ್ತು, ಅಷ್ಟೇ ಬರುವಂತದ್ದು. ರೈಟ್, ನೆಕ್ಸ್ಟ್ ಕ್ವಶನ್. ಇಲ್ಲಿ ಮೊದಲನೆಯ ಸಮಾನುಪಾತ ಕಂಡಿಡಿ ಅಂದಾರ. ಹಾಗಾದ್ರೆ ಯಾವ ರೀತಿ ಕಂಡಿಡಿತೀರಿ? ಮಧ್ಯದಲ್ಲಿರೋದು 2 ಗುಣಿಸ್ತೀರಿ, ಯಾವುದು ಒಂದೇ ಇರ್ತದಲ್ಲ ಅದರಿಂದ ಏನ್ ಮಾಡ್ತೀರಿ, ಭಾಗಿಸ್ತೀರಿ. ಮುಗಿದ ಹೋದ್ ಲೆಕ್ಕ. ಹಾಗಾದ್ರೆ 5 × 56 ಭಾಗಿಸು 40. ರೈಟ್, ನೋಡ್ರಿ, ಯಾವಾಗ್ಲೂ ಪೇರ್ ಮಾಡ್ಕೋಬೇಕು ನಾವು. ಇದನ್ನ ಮಧ್ಯದಲ್ಲಿರೋದು ಪೇರ್ ಇರ್ತತಿ, ಇದು ಪೇರ್ ಇರ್ತತಿ. 2 ಯಾವ್ದು ಕೊಟ್ಟಿರ್ತಾರಲ್ಲ ಅದನ್ನ ಮ್ಯಾಲ ಬರ್ಕೋತೀರಿ. ಒಂದೇ ಯಾವ್ದು ಪೇರ್ ಇರ್ತದಲ್ಲ ಅದರಿಂದ ಭಾಗಿಸ್ತೀರಿ. ಮುಗಿದ ಹೋಗ್ತದ ಲೆಕ್ಕ. ರೈಟ್, ಹಾಗಾದ್ರೆ 5 1ಲೆ ಎಷ್ಟು ಬಂತು? 5 8ಲೆ 8 6ಲೆ 8 7ಲೆ
56. ಹಾಗಾದ್ರೆ ಎಷ್ಟು ಬಂತಪ್ಪ? 5 1 5 8 8 7 56. ಹಾಗಾದ್ರೆ ಯಾವುದು ಕರೆಕ್ಟ್ ಆನ್ಸರ್? 7 ಸರಿಯಾದ ಉತ್ತರ ಆಗಿರುವಂಥದ್ದು. ರೈಟ್. ನೆಕ್ಸ್ಟ್, ಎ ಮತ್ತು ಬಿ ವಯಸ್ಸಿನ ಅನುಪಾತ 5:2 ಆಗಿದೆ. ಬಿ ಯ ವಯಸ್ಸು 18 ವರ್ಷಗಳಾಗಿದ್ದರೆ ಎ ನ ವಯಸ್ಸು ಎಷ್ಟು? ಬಹಳ ವಿಚಾರ ಈಸಿಯಾಗಿ ಮಾಡ್ಕೋಬಹುದು. ಇಲ್ಲಿ ಬಿ ವಯಸ್ಸು ಕೊಟ್ರಂದ್ರೆ 2 ಬಿ ದ ಪ್ರಕಾರ 2 ಇದ್ದದ್ದು 18 ಅಂದ್ರೆ 9 ಪಟ್ ಆಗತೈತಿ. ಹಾಗಾದ್ರೆ ಏನು 9 ಪಟ್ ಅಂದ್ರೆ 5 9 45, ಡೈರೆಕ್ಟ್ ಆಗಿ 45 ವರ್ಷ. ಈ ರೀತಿಯಾಗಿ ನೀವು ಥಿಂಕ್ ಮಾಡಿ ಹಾಕಬಹುದು. ಯೂನಿಟರಿ ಮೆಥಡ್ ಬರ್ಕೊಂಡು ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಬಿ ಬೆಲೆ ಕೊಟ್ಟಿದ್ರೆ 2 ಅಂದ್ರೆ 18 ಅಂದ್ರೆ 9 ಪಟ್ ಆಗತೈತಿ. ಹಾಗಾದ್ರೆ ಏದು 9 ಪಟ್ ಆಗಬೇಕು. 5 9 45 ಆಗ್ತದೆ. ರೈಟ್. ನೋಡ್ರಿ, ಇಲ್ಲ ಗೊತ್ತಾಗಿಲ್ಲ ಅಂತಂದ್ರೆ ಬಿ ನ ಬೆಲೆ 2 ನಮ್ಮ ಪ್ರಕಾರ, ಆದರೆ ಆಕ್ಚುಲಿ 18. ಎ ನ ಬೆಲೆ ಕಂಡುಹಿಡಿಬೇಕಾಗಿರೋದ್ರಿಂದ 5 ಅಷ್ಟೇ. 2 1 2 9 9 5 45. ರೈಟ್. 20 ಪುರುಷರು 10 ದಿನಗಳಲ್ಲಿ 71,800 ರೂಪಾಯಿ ಗಳಿಸುತ್ತಾರೆ. ಹಾಗಾದ್ರೆ 26 ಪುರುಷರು 17 ದಿನಗಳಲ್ಲಿ ಎಷ್ಟು ಗಳಿಸುತ್ತಾರೆ ಅಂತ ಕೇಳಿ. ನಾನು ನಿಮಗೆ ಆಲ್ರೆಡಿ ಒಂದು ಮೆಥಡ್ ಹೇಳಿದ್ದೀನಿ. ಏನ ಕೊಟ್ಟಿದ್ರು ಮ್ಯಾನ್ನ ಟೈಮ ಡೇ ಏನ ಕೊಟ್ಟರು ಮ್ಯಾಲ ಬರ್ಕೋರಿ, ಕೆಳಗ ವರ್ಕ್ ಅಥವಾ ಅಮೌಂಟ್ ದುಡ್ಡನ್ನ ಮಾತ್ರ ಬರ್ಕೋರಿ, ಮಿಕ್ಕಿದ್ದೆಲ್ಲ ಸೇಮ್ ಇರ್ತದ. ರೈಟ್. ಹಾಗಾದ್ರೆ ಇದೇ ಕಂಡೀಷನ್ ಒಳಗೆ ಅಪ್ಲೈ ಮಾಡಿ. 20 ಪುರುಷರನ್ನ ಮೇಲ್ ಬರೆದ್ರಿ, 10 ದಿನಗಳನ್ನ ಮೇಲ್ ಬರೆದ್ರಿ, ದುಡ್ಡು ಇರೋದ್ರಿಂದ ಇದನ್ನೇನು ಬರೀತೀರಿ? 71,800 ರೂಪಾಯಿ ಕೆಳಗೆ ಬರೆದ್ರಿ. ಇದು 1ನೇ ಕಂಡೀಷನ್. 2ನೇ ಕಂಡೀಷನ್, ಪುರುಷರು 26 ಜನ 26 ಬರೆದ್ರಿ, ದಿನ 17 ಬರೆದ್ರಿ. ಇಲ್ಲಿ ಎಷ್ಟು ಹಣ ಗಳಿಸುತ್ತಾರೆ ಅಂತ ಕೇಳಿದ್ರಿಂದ ಅದು ಅಮೌಂಟ್ ಅನ್ನು ಎಲ್ಲಿ ಬರೀತೀರಿ? ಕೆಳಗೆ ಬರೀತೀರಿ. ರೈಟ್. ಈಗ ಇದನ್ನ ನಾವು ಸಿಂಪ್ಲಿಫೈ ಮಾಡ್ಬೇಕು. ಸಿಂಪ್ಲಿಫೈ ಮಾಡೋದಕ್ಕೂ ಒಂದು ಟೆಕ್ನಿಕ್ ಯೂಸ್ ಮಾಡ್ರಿ. ಯಾಕಪ್ಪ ಅಂತಂದ್ರೆ ಕೊನೆಯ ಸಂಖ್ಯೆ ಇಷ್ಟೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ನಿಮ್ಮ ನೀರು ಇಳಿದು ಹೋಗ್ತದ. ಅದಕ್ಕೆ ಏನ್ ಮಾಡ್ರಿ? ಕೊನೆಯ ಸಂಖ್ಯೆಯನ್ನ ಫೋಕಸ್ ಮಾಡ್ರಿ. ನೋಡ್ರಿ, ಈ 2 0 ಇಂದ ಈ 2 0 ಹೋಯ್ತೋ ಇಲ್ಲೋ ನೀವು ಹೇಳಿ. ರೈಟ್. ಹಾಗಾದ್ರೆ ಈ 2ರಿಂದ ಇದನ್ನ ಕಡ್ತಾ ಹೊಡಿಬಹುದು, ಇಲ್ಲ ನೀವು ಈಚೆ ಕಡೆದು ಇದನ್ನ ಕಡ್ತಾ ಹೊಡಿಬಹುದು. ಇಲ್ಲೇ ಒಳಗ ಕಡ್ತಾ ಹೊಡಿತಿದ್ರೆ ಅಂಶದಿಂದ ಛೇದಕ್ಕೆ ಕಡ್ತಾ ಹೊಡಿತೀರಿ. ಈಸ್ ಈಕ್ವಲ್ ಟು ದಾಟ್ ಹೊಡಿತೀರಿ ಅಂದ್ರೆ ಅಂಶದಿಂದ ಅಂಶಕ್ಕೆ, ಛೇದದಿಂದ ಛೇದಕ್ಕೆ ಕಡ್ತಾ ಹೊಡಿತೀರಿ. ಈಗ ಇಲ್ಲೇ ಕಡ್ತಾ ಹೊಡಿದು ಈಸಿ ಇರೋದ್ರಿಂದ ಇಲ್ಲೇ ಕಡ್ತಾ ಹೊಡೆದ್ನೆ. 2 1 2 13. ಕೊನೆಯ ಸಂಖ್ಯೆಯನ್ನ ಮಾತ್ರ ಫೋಕಸ್ ಮಾಡ್ರಿ. ನೋಡ್ರಿ 3 7 21. ಲಾಸ್ಟ್ ಏನೈತಪ್ಪ? 1. ಇಲ್ಲಿ ಮ್ಯಾಲ ಇದ್ದದ್ದು ಈ ಕಡೆ ಕೆಳಗೆ ಬಂದ್ರೆ ಗುಣಾಕಾರ ಆಕತ್ತ. ಹೌದಿಲ್ಲ? 3 7 21. 1 ಇಂಟು 8 ಅಂದ್ರೆ ಲಾಸ್ಟ್ 8 ಬರಬೇಕು. ಲಾಸ್ಟ್ 8 ಯಾವ ಆಪ್ಷನ್ ಒಳಗದ? ಆಪ್ಷನ್ 1 ಒಳಗದ. ನೀವು ಪೂರ್ತಿ ಏನು ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಯೂನಿಟ್ ಡಿಜಿಟ್ ಇಂದ ಈ ಕ್ವಶನ್ ಅನ್ನ ಸಾಲ್ವ್ ಮಾಡಿ ಮುಗಿಸಬಹುದು. ಇದಂತೂ ನಿಮ್ಮ ಫಾರ್ಮುಲಾ 6ನತೆಯಿಂದ ಕಲ್ಕೋತ ಬರತ್ತೀರಿ. a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ನಿಮ್ಮೆಲ್ಲರಿಗೂ ಗೊತ್ತದ. a² + b² + 2ab. ಯಾವ್ದು ಆಪ್ಷನ್ ಅದ? ಆಪ್ಷನ್ 2 ಸರಿಯಾದ ಉತ್ತರ ಆಗಿರುವಂಥದ್ದು. ರೈಟ್. ನೆಕ್ಸ್ಟ್, ಒಂದು ಆಯತದ ವಿಸ್ತೀರ್ಣ 35 ಸೆಂಟಿಮೀಟರ್, ಅದರ ಉದ್ದವು 7 ಸೆಂಟಿಮೀಟರ್ ಆದರೆ ಅದರ ಸುತ್ತಳತೆ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಸುತ್ತಳತೆ ಕಂಡುಹಿಡಿಬೇಕಂತ ನಮಗೆ ಗೊತ್ತಿರಬೇಕು. ಉದ್ದ ಪ್ಲಸ್ ಅಗಲ ಬೇಕು. ಆಮೇಲೆ ಅದನ್ನ ಏನ್ ಮಾಡ್ತೀವಿ? ಡಬಲ್ ಮಾಡ್ತೀವಿ. ನಿಮಗೆಲ್ಲರಿಗೂ ಗೊತ್ತದ. ಹಾಗಾದ್ರೆ ನಮಗೆ ಎಲ್ಲರಿಗೂ ಗೊತ್ತದ ವಿಸ್ತೀರ್ಣ ಹೆಂಗ್ ಕಂಡುಹಿಡಿತೀರಿ? ಉದ್ದ ಗುಣಿಸು ಅಗಲ. ಉದ್ದ ಗುಣಿಸು ಅಗಲದಿಂದ ನಮಗೇನ್ ಸಿಗ್ತದ? ವಿಸ್ತೀರ್ಣ. ಹಾಗಾದ್ರೆ 7 ಮೀಟರ್ ಉದ್ದ ಐತಿ, 7 ಸೆಂಟಿಮೀಟರ್ ಉದ್ದ ಐತಿ ಅಂದ್ರ ಅಗಲ ಎಷ್ಟು ಇರ್ತೈತೆ? 35 ಆಗ್ಬೇಕಂದ್ರ 7 ಎಷ್ಟಲೇ 35? 7 5 35. ಹೌದಿಲ್ಲ? ಉದ್ದ 7 ಇತ್ತಂದ್ರ ಅದು 35 ಆಗ್ಬೇಕಂದ್ರೆ ಎಷ್ಟರಲ್ಲೇ ಗುಣಿಸ್ಬೇಕು ನಾವು? ಅದಕ್ಕೆ 5ರಿಂದ ಗುಣಿಸ್ಬೇಕು. ಹಾಗಾದ್ರೆ ಉದ್ದ 7, ಅಗಲ ಎಷ್ಟು? 5. ಎರಡೂ ಕೂಡಿಸಿದ್ರೆ ಎಷ್ಟಾತ್ ನೋಡ್ರಪ್ಪ? 12 ಆಯ್ತು. ಹಾಗಾದ್ರೆ ಉದ್ದ ಪ್ಲಸ್ ಅಗಲ ಎಷ್ಟು? 12. ಇದನ್ನ 2ರಿಂದ ಗುಣಿಸಿದ್ರೆ ಎಷ್ಟಾತ್ಪ ಸುತ್ತಳತೆ? 24 ಬಂತು. ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತು? ಆಪ್ಷನ್ 4 ಸರಿಯಾದ. ಓರಲಿ ಮಾಡ್ಬೋದು. 7 ಉದ್ದ ಐತಂದ್ರೆ ಅಗಲ ಎಷ್ಟು ಇರ್ತೈತಿ? 7 5 35. 7 + 5 ಅಂತಂದ್ರೆ 12, 12 2 24. ಹಾರ್ಡ್ಲಿ 10 ಸೆಕೆಂಡ್ ಭಾಳ ಆಗ್ತದೆ ಈ ಒಂದು ಕ್ವಶನ್. ಓಕೆ. ಒಂದು ಸಮಬಾಹು ತ್ರಿಭುಜದ ಒಳಕೋಣಗಳಲ್ಲಿರುವ ಒಂದರ ಅಳತೆ ಎಷ್ಟು ಇರ್ಬೇಕಂತ ಯಾರು ನೋಡ್ರಿ ಗಮನಿಸ್ರಿ. ಅವರು ಸಮಬಾಹು ತ್ರಿಭುಜದ ಒಳಕೋಣಗಳ ಮೊತ್ತ ಎಷ್ಟು ತಂದಿದ್ರೆ ನಾವು ಬೇಗನೆ 180 ಡಿಗ್ರಿ ಅಂತ ಹಾಕ್ತಿದ್ವಿ. ಆದ್ರೆ ಇಲ್ಲಿ ಕೇಳಿದ್ದು ಒಂದರ ಅಳತೆ, ಒಂದು ಕೋಣದ ಅಳತೆ. ಹಾಗಾದ್ರೆ 180ನ್ನ 3 ಭಾಗ ಮಾಡಿದ್ರೆ ಒಂದೊಂದು ಕೋಣ ಎಷ್ಟಿರ್ತಾವಪ್ಪ? 60 ಡಿಗ್ರಿ ಇರ್ತದ. ಹಾಗಾದ್ರೆ 60 ಡಿಗ್ರಿ ಯಾವ ಆಪ್ಷನ್ ಅದ? ಆಪ್ಷನ್ 1 ಸರಿಯಾದ ಉತ್ತರ. ಯಾಕ? ತ್ರಿಭುಜದ ಎಲ್ಲಾ ಒಳಕೋಣಗಳ ಮೊತ್ತ 180 ಡಿಗ್ರಿ ಇತ್ತಂದ್ರೆ 3 ಕೋಣಗಳಿರೋದ್ರಿಂದ 3ರಿಂದ ಭಾಗಿಸ್ತೀವಿ. 60 60 60 ಆಗ್ತಾವ. ರೈಟ್.
ಹಾಗಾದರೆ ಎಲ್ಲ ಗಣಿತದ 15 ಪ್ರಶ್ನೆಗಳು ಕ್ಲಿಯರ್ ಆಗಿ ಅರ್ಥ ಆಗಿದಾವಂತ ಭಾವಿಸ್ತೀನಿ. ಓಕೆ, ಅರ್ಥ ಆಗಿದ್ರೆ ಆದಷ್ಟು ವಿಡಿಯೋ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಓಕೆ, ನೆಕ್ಸ್ಟ್ ಇನ್ನು ರೀಸನಿಂಗ್ನ 5 ಪ್ರಶ್ನೆಗಳನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ನೋಡ್ತಾ ಹೋಗೋಣ. ಓಕೆ, OILS ಅನ್ನು 6, 4, 9, 8, SLIT ಅನ್ನು 8, 4, 2, 6 ಅಂತ ಕೊಟ್ರೆ. ಹಾಗಾದ್ರೆ ಟಿ ಅಂದರೆ ಏನು ನೋಡ್ರಿ, ಟಿ ಎಲ್ಲಿ ಐತಿ ಗಮನಿಸ್ರಿ, ಟಿ ಇಲ್ಲಿ ಎಷ್ಟ ಐತಿ, ಬೇರೆ ಕಡೆ ಎಲ್ಲಾರ ಟಿ ಐತಾನೆ ಇಲ್ಲ. ಹಾಗಾದ್ರೆ ಇದ್ರೊಳಗೆ ಏನೇನು ಎರಡೂ ಇದ್ರೊಳಗೆ ಕಾಮನ್ ಇದು ತೆಗಿರಿ, ಎಸ್ ಎಲ್ಲ ಆಯ, ಎಸ್ ಎಲ್ಲ ಆಯ್ ಎರಡೂದ್ರೊಳಗೆ ಕಾಮನ್ ಅದು. ಹಾಗಾದ್ರೆ ಇವು ಎರಡೂದ್ರೊಳಗೆ ಕಾಮನ್ ಅದಾವ ಅಂತಂದ್ರೆ ಎರಡೂದ್ರೊಳಗೆ ಕಾಮನ್ ಇದ್ದಂತೂ ಟಿ ಇರಕ್ಕೆ ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಇಲ್ಲೂ 8 ಐತಿ, ಇಲ್ಲೂ 8 ಐತಿ, ಇಲ್ಲೂ 4 ಐತಿ, ಇಲ್ಲೂ 4 ಅದ, ಇಲ್ಲೂ 6 ಅದ, ಇಲ್ಲೂ 6 ಅದ. ಹಾಗಾದ್ರೆ ಕಾಮನ್ ಇದ್ದದ್ದು ಎಲ್ಲ ಏನಾದ್ವು ಈಗ ಹೋದು. ಹಾಗಾದ್ರೆ ನಮ್ದು ಏನಾದ್ರು ಓದಿ ಕೇಳಿದ್ರೆ 9 ಇರ್ತಿತ್ತು, ಈಗ ನಮಗೆ ಟಿ ಕೇಳ್ಯಾರ, ಟಿ ಬೆಲೆ ಎಷ್ಟು 2. ಹಾಗಾದ್ರೆ ಟಿ ಬೆಲೆ 2 ಆಪ್ಷನ್ ಅದ, ಆಪ್ಷನ್ 1 ಸರಿಯಾದ ಉತ್ತರ ಆಗಿರುವಂಥದ್ದು. ರೈಟ್, ನೆಕ್ಸ್ಟ್ ಕ್ವಶನ್. ಇದನ್ನೆಲ್ಲ ಬಿಡ್ರಿ, ಅನ್ನೆಸೆಸರಿ ಥಿಂಗ್ಸ್. ನಾವು ಎಕ್ಸಾಮ್ ಒಳಗೆ ಏನ್ ಬೇಕು ಅದನ್ನ ಅಷ್ಟ ಫೋಕಸ್ ಮಾಡೋಣ. ಬಲದಿಂದ 4ನೇ ಅಕ್ಷರ, ಬಲದಿಂದ 4ನೇ ಅಕ್ಷರ ಯಾವುದು, ಎಸ್ ಇರುವಂತದ್ದು. ಎಸ್ ಯಾವ ಆಪ್ಷನ್ ಒಳಗದ, ಆಪ್ಷನ್ 3 ಒಳಗದ. ಇದೇ ಕರೆಕ್ಟ್ ಆದಂತ ಉತ್ತರ ಇರುವಂತದ್ದು. ರೈಟ್, 22 ಜನರ ಸಾಲಿನಲ್ಲಿ ಅರುಣ್ ಬಲ ತುದಿಯಿಂದ 17ನೇ ಸ್ಥಾನದಲ್ಲಿದ್ದಾನೆ, ಎಡ ತುದಿಯಿಂದ ಅವನ ಸ್ಥಾನ ಎಷ್ಟು ಅಂದ್ರೆ ರ್ಯಾಂಕ್ ಕೇಳತಾರೆ. ರ್ಯಾಂಕ್ ಕೇಳತ್ತಿದ್ರೆ ಏನ್ ಮಾಡ್ಬೇಕ, ಜನರಿಗೆ ಒಂದನ್ನ ಕೂಡಿಸ್ಬೇಕು. 22ರೊಳಗೆ ಒಂದು ಕೂಡಿಸಿದ್ರೆ ಎಷ್ಟಾತಪ್ಪ, 23 ಆತು. ಜನರಿಂದ ರ್ಯಾಂಕಿಗೆ ಹೋಗ್ಬೇಕಂದ್ರೆ ಒಂದು ಕೂಡಿಸ್ಬೇಕು, ರ್ಯಾಂಕಿಂದ ಜನರಿಗೆ ಬರ್ಬೇಕಂದ್ರೆ ಒಂದನ್ನ ಕಳಿಬೇಕು. ರೈಟ್, ಹಾಗಾದ್ರೆ ಈಗ ಇದರೊಳಗೆ ಬಲ ತುದಿಯಿಂದ ಕಳೆದು ಬಿಡ್ರಿ. ಟೋಟಲ್ 23 ಇತ್ತು, ಅದ್ರೊಳಗೆ ಬಲ ತುದಿಯಿಂದ 17 ಕಳೆದು ಬಿಟ್ರೆ ನಮ್ಗೆ ಏನು ಸಿಗ್ತದ, ಎಡ ತುದಿಯಿಂದ ಸಿಗ್ತದ. ಹಾಗಾದ್ರೆ 23 7 ಕಳೆದ್ರೆ ಎಷ್ಟು ಬಂತಪ್ಪ, 6 ಬಂತು. 6 ಯಾವ ಆಪ್ಷನ್ ಅದ, ಆಪ್ಷನ್ 3 ಸರಿಯಾದ ಉತ್ತರ ಆಗಿರುವಂಥದ್ದು. ಇದನ್ನ ನೋಡಿದ ತಕ್ಷಣ ನಮ್ಗೆ ಗೊತ್ತಾಕತಿ, ಡಿಕ್ಷನರಿ ಒಳಗೆ ಜೋಡಿಸ್ಬೇಕು. ಎ ಅಂದ್ರೆ 1, ಎಂ ಅಂದ್ರೆ 13, ಡಿ ಅಂದ್ರೆ 4, ಸಿ ಅಂದ್ರೆ 3. ಹಾಗಾದ್ರೆ ಫಸ್ಟ್ ಯಾವ್ದು ಬರಬೇಕು, 1 4 3 2. 1 4 3 2 ಯಾವ ಆಪ್ಷನ್ ಕಾಣಿಸ್ತಾ ಇದೆ ನಮಗೆ, ಆಪ್ಷನ್ 1 ಕಾಣಿಸ್ತಾ ಇದೆ. ಇದೇ ಕರೆಕ್ಟ್ ಆದಂತಹ ಉತ್ತರ ಆಗಿರುವಂಥದ್ದು. ರೈಟ್, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ಏನದ, ಪ್ಲಸ್ ಜಾಗದಾಗ ಮೈನಸ್ ಮಾಡ್ಬೇಕಂತ ಹೇಳ್ತಾರ. ಹಾಗಾದ್ರೆ ಅದಲು ಬದಲು ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಪ್ಲಸ್ ಇದ್ದದನ್ನು ಮೈನಸ್, ಮೈನಸ್ ಇದನ್ನು ಪ್ಲಸ್ ಮಾಡೋಣ. ಹಂಗಾದ್ರೆ 24 ಮೈನಸ್ 13 ಪ್ಲಸ್ 5. ರೈಟ್, 24ರೊಳಗೆ 13 ಕಳೆದ್ರೆ ಎಷ್ಟು ಬಂತಪ್ಪ, 11. 11 ಪ್ಲಸ್ 5 ಅಂತಂದ್ರೆ 16. ಆಪ್ಷನ್ 3 ಕರೆಕ್ಟ್ ಆದಂಥ ಉತ್ತರ ಆಗಿರುವಂಥದ್ದು. ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಈ ಒಂದು 20 ಪ್ರಶ್ನೆಗಳು ಕ್ಲಿಯರ್ ಆಗಿ ಅರ್ಥ ಆಗಿದಾವಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮಗೆ ಅರ್ಥ ಆಗಿದ್ರೆ ಆದಷ್ಟು ವಿಡಿಯೋ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ, ಯಾರು ಜಾಸ್ತಿ ಟೈಮ್ ವೇಸ್ಟ್ ಮಾಡ್ಕೋಬೇಡ್ರಿ, ಚೆನ್ನಾಗಿ ಸ್ಟಡಿ ಮಾಡ್ಕೊರಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.